ಬರೀ ವಿವಾದ ಗಲಾಟೆ ಇದು ಯಾಕೆ ಆಗ್ತಾ ಇದೆ ಅಂತ. ಸರ್, ಒಬ್ಬ ಕ್ಷೇತ್ರದ ಶಾಸಕರ ಬಗ್ಗೆ ಜಾತಿ ಬಗ್ಗೆ ಉಲ್ಲೇಖ ಮಾಡ್ತಾನೆ. ನೀನು ಬಲಿಜಿಗಾನ, ನೀನು ಬಲಿಜಾನ, ಯಾಕೆ ಈ ರೀತಿಯ ರಾಜಕೀಯ ದ್ವೇಷ ಸೃಷ್ಟಿಯಾಗಿದೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಬಹುಶಃ ನೀವು ನೋಡಿರ್ತಾರೆ ಅನ್ಸುತ್ತೆ. ಆಚೆ ಕಡೆ ಕಾರ್ಯಕ್ರಮ ಮುಗಿಸ್ಕೊಂಡು ಆಚೆ ಕಡೆ ಬರ್ತಾರೆ, ಮುತ್ತಿಗೆ ಹಾಕ್ತಾರೆ, ಸೀದಾ ಚಪ್ಪಲಿ ತೂರು ಬರುತ್ತೆ. ಯಾರ ಸಂಸ್ಕೃತಿ ಇದು? ಕುಮಾರಣ್ಣ ಖಬರ್ದಾರ್, ಪ್ರದೀಪ್ ಈಶ್ವರ್ ಅವರಿಗೆ ಕಮಾಂಡ್ ಇಲ್ಲ ಅಂತ. ಸರ್, ಮಗು ತರ ಕೂತಿದ್ರು ಅವರು. ಎಷ್ಟು ಅವ್ರ ತಂದೆ ತಾಯಿ ಧರ್ಮಪತ್ನಿ ಎಲ್ಲರನ್ನ ಹೇಳ್ತಾ ಇರ್ತಾರೆ, ಅವಾಚ ಶಬ್ದಗಳಿಂದ ಹೇಳ್ತಾ ಇರ್ತಾರೆ. ಆದ್ರೂ ಕೂಡ ಏನು ಮಾತಾಡಲಿ, ಯಾಕಂದ್ರೆ ಕಾರ್ಯಕ್ರಮ ಸುಸೂತ್ರವಾಗಿ ನಡೀಲಿ ಅಂತ. ಸರ್, ರೋಷಾವೇಶ ಒಂದು ನಿಯತ್ತಾಗಿರೋ ಮನುಷ್ಯ ಅದು ಇದ್ದೇ ಇರುತ್ತೆ ಸರ್. ಗಾಂಧಿ ಅಲ್ಲ ಸರ್ ಈ ಕೆನ್ನೆ ಕೊಟ್ಟು ಈ ಕೆನ್ನೆ ಕೊಡಕ್ಕೆ. ದೊಡ್ಡ ತಟ್ಟಿರಿರ್ಬೋದು. ನಾನು ಯಾವುದೇ ಕಾರಣಕ್ಕೆ ತಪ್ಪು ಅಂತ ಹೇಳಕ್ ಹೋಗಲ್ಲ, ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ವಾದಿಸ್ತೀನಿ ಸರ್. ಪ್ರದೀಪ್ ಈಶ್ವರ್ ಅವರು ಪ್ರಚಾರ ಪ್ರಿಯ. ನೀನು ಹೋಗ್ತೀಯಾ ಬೆಂಗಳೂರಿಗೆ, ಹೋಗ್ತೀಯಾ, ನೋಡ್ತೀಯಾ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ಕುಮಾರಣ್ಣ ಖಬರ್ದಾರ್, ದಮ್ಮಿದ್ರೆ ಚಿಕ್ಕಬಳ್ಳಾಪುರಕ್ಕೆ ಬಾ ಅಂತ ಸವಾಲು ಹಾಕಿದಂತಹ ಪ್ರದೀಪ್ ಈಶ್ವರ್ ಅವರು ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿದ್ದಾರೆ. ಒಂದಲ್ಲ ಒಂದು ಹೇಳಿಕೆಗಳನ್ನು ಕೊಟ್ಟು ಒಂದಲ್ಲ ಒಂದು ವಿಚಾರಕ್ಕೆ ಪ್ರದೀಪ್ ಈಶ್ವರ್ ಅವರು ಮುನ್ನೆಲೆಗೆ ಬರ್ತಾನೆ ಇರ್ತಾರೆ. ಬಟ್ ಈ ಬಾರಿ ಬಂದಿರುವಂಥದ್ದು ಚಪ್ಪಲಿ ಎಸೆತ ಕಾರಣಕ್ಕಾಗಿ. ಹಾಗಾದರೆ ಚಿಕ್ಕಬಳ್ಳಾಪುರದಲ್ಲಿ ಏನೆಲ್ಲ ಆಗ್ತಾ ಇದೆ ಅದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಲಿದ್ದಾರೆ ಕಾಂಗ್ರೆಸ್ನ ಮುಖಂಡರು, ಜೊತೆಗೆ ವಕ್ತಾರರಾಗಿರುವಂಥ ಆದಿನಾರಾಯಣ ಅವರು. ಬನ್ನಿ, ಅವರನ್ನು ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಆದಿನಾರಾಯಣ ಸರ್, ನಾವು ಜಯಂತಿ ಎಂದು ಏನಾಯಿತು ಅಂತ ಅದ್ರ ಬಗ್ಗೆ ಮಾತನಾಡ್ತೀನಿ. ಬಟ್ ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ಈ ರೀತಿಯಾಗಿ ಪರಿಸ್ಥಿತಿ ಉಂಟಾಗ್ತಾ ಇದೆ ಅಂತ ಹೇಳಿ. ಚಿಕ್ಕಬಳ್ಳಾಪುರ ಅಂತ ಹೇಳಿದ್ರೆ ಈ ಹಿಂದೆ ಅಂದರೆ ಒಂದು 5 ವರ್ಷಗಳ ಹಿಂದಕ್ಕೆ ಹೋದರೆ ಚಿಕ್ಕಬಳ್ಳಾಪುರ ಅಂತ ಹೇಳಿದ್ರೆ ಬೇರೆ ಬೇರೆ ವಿಚಾರಕ್ಕೆ ಸುದ್ದಿ ಆಗ್ತಾ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಬರೀ ವಿವಾದ ಗಲಾಟೆ ಇದು ಯಾಕೆ ಆಗ್ತಾ ಇದೆ ಅಂತ. ಮೊದಲನೇದಾಗಿ ನಿಮಗೂ ಸ್ವಾಗತ ಕೋರ್ತಾರೆ. ನಿಮ್ಮ ವಿಚಾರವಾಗಿ ನೀವು ಡಿಬೇಟ್ ಮಾಡ್ತಾ ಇರೋದು. ಬಟ್ ಏನಾಗುತ್ತೆ ಅಂದರೆ ಮೂಲ ಹುಡ್ಕಕ್ಕೆ ಹೋದರೆ ಕುಮಾರಸ್ವಾಮಿ ಅವರಿಂದ ಶುರುವಾಗುತ್ತೆ ಇದು. ಕುಮಾರಸ್ವಾಮಿ ಅವರು ನಮ್ಮ ಶಾಸಕರ ಬಗ್ಗೆ ಒಂದು ಟ್ವೀಟ್ ಮಾಡ್ತಾರೆ, ಒಂದು CS ಐಟ್ ಬಗ್ಗೆ ವಿಚಾರವಾಗಿ ಮಾತಾಡ್ತಾರೆ. ಸರ್, ರಾಜಕಾರಣದಲ್ಲಿ ಇರಬೇಕಾದ್ರೆ CS ಐಟ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಇದೆ. ಆ CS ಐಟ್ ತಗೊಳ್ಳೋದಂತ ಕುಮಾರಸ್ವಾಮಿ ಅವ್ರಿಗೆ ಏನು ಸಮಸ್ಯೆ? ಅದನ್ನು ಬೇರೆ ರೀತಿಯಲ್ಲಿ ಬಿಂಬಿಸಕ್ಕೆ ಹೋಗ್ತಾರೆ. ಆವಾಗ ನಮ್ಮ ಶಾಸಕರು ಏನು ಮಾಡ್ತಾರೆ ಅಂದರೆ, ಒಬ್ಬ ಶಾಸಕರ ಬಗ್ಗೆ ಒಬ್ಬ ಕೇಂದ್ರ ಸಚಿವರು ಒಂದು ಬಟ್ ಮಾಡಿದಾಗ ಅದಕ್ಕೆ ಉತ್ತರ ಕೊಡಲೇಬೇಕಲ್ವಾ? ಇಲ್ಲಾಂದರೆ ಒಂದು ಕ್ಷೇತ್ರಕ್ಕೆ ಒಂದು ಕೆಟ್ಟ ಸಂದೇಶ ಹೋಗುತ್ತೆ, ಸಮಾಜದಲ್ಲಿ ಒಂದು ಕೆಟ್ಟ ಸಂದೇಶ ಹೋಗುತ್ತೆ. ಬಟ್ ರಾಜಕೀಯವಾಗಿ ಒಂದು ಕೆಟ್ಟ ಸಂದೇಶ ಹೋಗುತ್ತೆ ಅಂತಂದಾಗ ಅವರು ಅದನ್ನು ಸ್ಪಷ್ಟನೆ ಕೊಡ್ತಾರೆ. ಸ್ಪಷ್ಟನೆ ಕೊಡಬೇಕಾದ್ರೆ ಇವರು ಪ್ರಶ್ನೆ ಮಾಡ್ತಾರೆ, ನೀವು ಯಾವ ರೀತಿ ಇಷ್ಟೆಲ್ಲ ಸಂಪಾದನೆ ಮಾಡ್ತೀರಿ ಅಂತ ನಮ್ಮ ಶಾಸಕರು ಮರು ಪ್ರಶ್ನೆ ಮಾಡ್ತಾರೆ. ಅವ್ರಿಗೆ ಮರು ಪ್ರಶ್ನೆ ಮಾಡಿದಾಗ ಏನಾಗುತ್ತೆ ಅಂದರೆ, ಬಟ್ ಅಲ್ಲಿಗೆ ನಿಲ್ಲಿಲ್ಲ ಇದು. ನಮ್ಮ ಶಾಸಕರು ಒಂದು ಸುದ್ದಿಗೋಷ್ಠಿ ಮಾಡಿಬಿಟ್ಟು ಆರಾಮಾಗಿ ಅವರು ಇರ್ತಾರೆ. ಅಲ್ಲಿಂದ ಶುರುವಾಗ್ತದೆ ನೋಡಿ ಸರ್. JDS ಅವರ ಕೆಲವರ ಒಂದು ಏನು ಕಾರ್ಯಕರ್ತರು ಮುಖಂಡರಿದ್ದಾರೆ, ಅಲ್ಲಿಂದ ಶುರುವಾಗುತ್ತೆ. ಮೊದಲನೇದಾಗಿ JDSನ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಾದ ಅಂತ BN ರವಿಕುಮಾರ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು, ನೀನು ಯಾವನು ನಮ್ಮ ದೇವೇಗೌಡರ ಬಗ್ಗೆ ಮಾತಾಡೋಕ್ಕೆ, ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡೋಕ್ಕೆ, JDS ಪಕ್ಷದ ಬಗ್ಗೆ ಮಾತಾಡೋಕ್ಕೆ ನೀನು ಯಾರು ಅಂತ ಏಕವಂಚದಲ್ಲಿ ಮಾತಾಡ್ತಾರೆ. ಅಲ್ಲಿಗೂ ಸುಮ್ಮನಿರ್ತೀವಿ. ಅದಕ್ಕೂ ಮಿಗಿಲಾಗಿ ಒಬ್ಬ ಕ್ಷೇತ್ರದ ಜನಪ್ರತಿನಿಧಿ ಆಗಿದ್ಕೊಂಡು, ಒಬ್ಬ ಶಾಸಕರಾಗಿದ್ಕೊಂಡು ಅವರು ಹೇಳ್ತಾರೆ ಆ ಪ್ರೆಸ್ ಮೀಟಲ್ಲಿ, ನಾನೊಬ್ಬ ಅವಿದ್ಯಾವಂತ ಅಂತ ಹೇಳ್ತಾರೆ. ಯಾರು? ಶಿಡ್ಲಘಟ್ಟದ BN ರವಿಕುಮಾರ್ ಅವರು ಅವಿದ್ಯಾವಂತರಂತ ಮಾತಾಡ್ತಾರೆ. ಸರ್, ಒಬ್ಬ ಕ್ಷೇತ್ರದ ಶಾಸಕರ ಬಗ್ಗೆ ಜಾತಿ ಬಗ್ಗೆ ಉಲ್ಲೇಖ ಮಾಡ್ತಾರೆ. ನೀನು ಬಲಿಜಿಗಾನ, ನೀನು ಬಲಿಜಾನ. ಎಷ್ಟರ ಮಟ್ಟಿಗೆ ಅವರು ತೇಜೋವಧೆ ಮಾಡ್ತಾರೆ ಅಂದರೆ ಶಾಸಕರ ಬಗ್ಗೆ. ಆಯಿತು, ಸುಮ್ಮನಿರ್ತೀವಿ, ನಾವು ಯಾರು ಏನೂ ಮಾತಾಡೋಕ್ಕೆ ಹೋಗಲ್ಲ. ಅದಾದ ಒಂದು 2 ದಿನಕ್ಕೆ ಸರ್ಕಾರಿ ಕಾರ್ಯಕ್ರಮ ಕೆಂಪೇಗೌಡರ ಜಯಂತಿ ಬರುತ್ತೆ. ಅದಕ್ಕೆ ಕ್ಷೇತ್ರದಲ್ಲಿ ಅಧ್ಯಕ್ಷತೆ ಶಾಸಕರದಿರುತ್ತೆ. ಶಾಸಕರು ಬರ್ತಾರೆ. ಶಾಸಕರು ಬಂದಾಗ ಯಾವ ರೀತಿ ನಡ್ಕೋಬೇಕು ನೀವು? JDS ಪಕ್ಷದವ್ರು ಯಾವ ರೀತಿ ನಡ್ಕೋಬೇಕು? BJP ಪಕ್ಷದವ್ರು ಯಾವ ರೀತಿ ನಡ್ಕೋಬೇಕು? ಬರ್ತಾರೆ ಶಾಸಕರು, ಪ್ರೋಟೋಕಾಲ್ ಪ್ರಕಾರ ಚಿಕ್ಕಬಳ್ಳಾಪುರದಲ್ಲಿ ಕನ್ನಡ ಭವನ ಅಂತ ಒಂದು ಹಾಲಿದೆ, ಹಾಲಿಗೆ ಬರ್ತಾರೆ. ಹಾಲಿಗೆ ಬರಬೇಕಾದ್ರೆ ಕಿತಾಪತಿ ನಡೀತದೆ. ಅವ್ರು ಕೆಂಪೇಗೌಡರು ಮಾಲಾರ್ಪಣೆ ಮಾಡೋಕ್ಕೆ ಹೋಗ್ತಾರೆ. ಒಕ್ಕಲಿಗರ ಕಲ್ಯಾಣ ಮಂಟಪ ಅಂತಿದೆ. ಒಕ್ಕಲಿಗರ ಕಲ್ಯಾಣ ಮಂಟಪ ಮುಂದೆ ಒಂದು ಕೆಂಪೇಗೌಡರ ಸ್ಟ್ಯಾಚು ಇದೆ. ಸ್ಟ್ಯಾಚುಗೆ ಮಾಲಾರ್ಪಣೆ ಮಾಡೋಕ್ಕೆ ಹೋಗ್ತಾರೆ. ಅಲ್ಲೇ ಶುರುವಾಗುತ್ತೆ ಕಿರಿಕ್ ಮಾಲಾರ್ಪಣೆ ಮಾಡಬಾರ್ದು ಅಂತೇಳ್ಬಿಟ್ಟು. ಆದರೂ ಕೂಡ ಶಾಸಕರು ವಿನಯದಿಂದ, ಯಾಕಂದರೆ ಗೌರವ ಕೊಡಬೇಕು ಕೆಂಪೇಗೌಡರಿಗೆ ಅಂತೇಳ್ಬಿಟ್ಟು, ಈ ನಾಡನ್ನು ಕಟ್ಟಿದವರು ಕೆಂಪೇಗೌಡರಿಗೆ ಗೌರವದಿಂದ ಮಾಲಾರ್ಪಣೆ ಮಾಡಿಬಿಟ್ಟು ಪ್ರೋಟೋಕಾಲ್ ಪ್ರಕಾರ ಅವರು ಕನ್ನಡ ಭವನಕ್ಕೆ ಬರ್ತಾರೆ. ಸರ್ಕಾರಿ ಅಧಿಕಾರಿಗಳೆಲ್ಲ DC, ತಹಸೀಲ್ದಾರು, AC ಮತ್ತು SP ಮತ್ತು ರೆವಿನ್ಯೂ ಅಧಿಕಾರಿ, ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಅಧ್ಯಕ್ಷತೆ ವಹಿಸಿರೋ ಶಾಸಕರು ಎಲ್ಲ ಕಾಯ್ತಾ ಇರ್ತಾರೆ. ಆದರೆ ಶಾಸಕರು ಬರೋಕ್ಕೆ ಬಿಡಲ್ಲಲ್ಲಿ. ಕನ್ನಡ ಭವನಕ್ಕೆ ಶಾಸಕರು ಬರೋಕ್ಕೆ ಬಿಡಲ್ಲ. ಕೂಗಾಟ, ಚೀರಾಟ, ರಂಪಾಟ ಮಾಡ್ತಾರೆ. ಸರ್, 1-2 ನಿಮಿಷ ಗೇಟಿಂದ ಒಳಗಡೆ ಬರೋಕ್ಕೆ ಹರಸಾಹಸ ಮಾಡಿ ಅರ್ಧ ಗಂಟೆ ಆಗುತ್ತೆ ಬರೋಕ್ಕೆ. ಅಷ್ಟರ ಮಟ್ಟಿಗೆ ತೊಂದರೆ ಮಾಡ್ತಾರೆ. ಆದರೂ ಕೂಡ ಸೌಮ್ಯ ಸ್ವಭಾವದಿಂದ ಇರ್ತಾರೆ. ಹೋಗ್ತಾರೆ, ಇದೇ ಥರ ಹಾಲಲ್ಲಿ ಕೂತ್ಕೊತಾರೆ ಸ್ಟೇಜ್ ಮೇಲೆ.
ಅಲ್ಲಿ ಗಣ್ಯ ವ್ಯಕ್ತಿಗಳೆಲ್ಲ ಬಂದಿರ್ತಾರೆ, DC ಇರ್ತಾರೆ, ತಹಸೀಲ್ದಾರ್ ಇರ್ತಾರೆ, AC ಇರ್ತಾರೆ, ಮತ್ತು MP ಇರ್ತಾರೆ, ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೆ, ಸಂಬಂಧಪಟ್ಟ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು, ಸ್ವಾಮೀಜಿಗಳು ಬಂದಿದ್ದಾರೆ, ಮತ್ತು ಪ್ರತಿಯೊಬ್ಬರು ಬಂದಿದ್ದಾರೆ. ಸ್ಟೇಜ್ ಮೇಲೆ ಕೂತ್ಕೊಂಡಿರ್ಬೇಕಾದ್ರೆ ಅಲ್ಲಿ ಕನ್ನಡ ಭವನ ಹಾಲಲ್ಲಿ ಸುಮಾರು ಒಂದು 2,000 ಜನ ಜಮಾಯಿಸಿರ್ತಾರೆ. ನಮ್ಮ ಪಕ್ಷದಿಂದ ಕೇವಲ ಸರ್ಕಾರಿ ಕಾರ್ಯಕ್ರಮ ಅಂತೇಳ್ಬಿಟ್ಟು ಶಾಸಕರು ಮಾತ್ರ ಸ್ಟೇಜ್ ಮೇಲೆ ಇದ್ದರೆ, BJP ಮತ್ತು JDS ಪಕ್ಷದ ಕಾರ್ಯಕರ್ತರು ಮುಖಂಡು ಒಂದು 2,000 ಜನ ಜಮಾಯಿಸಿರ್ತಾರೆ. ಚೀರಾಟ 2 ಅವರು ಇದೇ ಥರ ಕೂತಿರ್ತಾರೆ. ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಬಹುಶಃ ನೀವು ನೋಡಿರ್ತಾರೆ ಅನಿಸುತ್ತೆ. ನೀನು ಹುಚ್ಚ ವೆಂಕಟ್ಟು, ಅವನು ಇವನು, ತಂದೆ ತಾಯಿ ಹೆಂಡತಿ ಮಕ್ಕಳು ಪ್ರತಿಯೊಬ್ಬರನ್ನು ನಿಂದಿಸ್ತಾರೆ. ಆದರೂ ಕೂಡ ಶಾಂತ ಸ್ವಭಾವದಿಂದ ಇರ್ತಾರೆ. ಒಂದು ಮಾತು ಮಾತಾಡಲ್ಲ ಅವರು, ಯಾಕಂದರೆ ಸರ್ಕಾರಿ ಕಾರ್ಯಕ್ರಮ ಅಂತೇಳ್ಬಿಟ್ಟು ಏನೇ ಮಾತಾಡಿದ್ರು, ಎಷ್ಟೇ ಪ್ರವೋಕ್ ಮಾಡಿದ್ರು ಶಾಸಕರು ಕಾರ್ಯಕ್ರಮದಲ್ಲಿ ಹೆಂಗಿರ್ಬೇಕು ಹಂಗಿರ್ತಾರೆ. ಇನ್ನೂ ಒಂದು ಮಿಗ್ಲಾಗಿ ಹೇಳ್ಬಿಡ್ತೀನಿ, ಆ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಭಾಷಣ ಮಾಡಬೇಕಾದ್ರೆ ಈ BJP ಅವರು JDS ಅವರು ಸಂಸದರು ಭಾಷಣ ಮಾಡಬೇಕಾದ್ರೆ ಸುಮ್ಮನಿರ್ತಾರೆ, ಮತ್ತು DC ಅವರು ಭಾಷಣ ಮಾಡಬೇಕಾದ್ರೆ ಸುಮ್ಮನಿರ್ತಾರೆ, ಮತ್ತು BJP ಅವರು ಯಾವುದೇ ನಾಯಕ ಭಾಷಣ ಮಾಡಬೇಕು ಸುಮ್ಮನೆ ಇರ್ತಾರೆ, JDS ನಾಯಕರು ಭಾಷಣ ಮಾಡಬೇಕು ಸುಮ್ಮನೆ ಇರ್ತಾರೆ. ನಮ್ಮ ಶಾಸಕರು ಭಾಷಣ ಮಾಡೋಕ್ಕೆ ಹೋದರೆ ದಾಂಧಲೆ ಮಾಡ್ತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಆದರೂ ಕೂಡ ಶಾಂತ ಸ್ವಭಾವದಿಂದ ಇರ್ತಾರೆ. ಆಚೆ ಕಡೆ ಕಾರ್ಯಕ್ರಮ ಮುಗಿಸ್ಕೊಂಡು ಆಚೆ ಕಡೆ ಬರ್ತಾರೆ, ಮುತ್ತಿಗೆ ಹಾಕ್ತಾರೆ. ಏನು ಮಾಡ್ಬೋದು ಹೇಳಿ ಸರ್? ಏನು ಮಾಡ್ಬೋದು ಅವಾಗ ಮುತ್ತಿಗೆ ಹಾಕಿದಾಗ? ಆದರೂ ಕೂಡ ಶಾಸಕರು ಸುಮ್ಮನೆ ತೆರಳ್ತಾ ಇರ್ತಾರೆ. ಒಂದು ಕಾರ್ಯಕ್ರಮ ಅಂದಮೇಲೆ ಒಂದು ಮೆರವಣಿಗೆ ಮಾಡ್ತಾರೆ, ಮೆರವಣಿಗೆಯಲ್ಲಿ ಕಾರಲ್ಲಿ ನಿಂತ್ಕೊತಾರೆ, ಸೀದಾ ಚಪ್ಪಲಿ ತೂರು ಬರುತ್ತೆ. ಯಾರ ಸಂಸ್ಕೃತಿ ಇದು? ಯಾರ ಸಂಸ್ಕೃತಿ ಚಪ್ಪಲಿ ಎಸೆಯೋದು? ಯಾಕಾಯಿತು? ಯಾರು ಮಾಡಿಸಿದ್ರು? ಬರಬೇಕಲ್ವ ಆಚೆ ಕಡೆ. ಓಕೆ, ನೀವು ಕೂಡ ಅದೇ ಜಿಲ್ಲೆಯವರು, ನಿಮ್ಗೇನು ಅನ್ನಿಸ್ತಾ ಇದೆ? ಯಾರು ಮಾಡಿಸಿರ್ಬೋದು? ಯಾಕೆ ಈ ರೀತಿಯ ರಾಜಕೀಯ ದ್ವೇಷ ಸೃಷ್ಟಿಯಾಗಿದೆ ಅಂತ? ಸರ್ ಏನಿಲ್ಲ, ನಮ್ಮ ಶಾಸಕರು ಕುಮಾರಸ್ವಾಮಿನ ಪ್ರಶ್ನೆ ಮಾಡಿದ್ದು ದೊಡ್ಡ ತಪ್ಪಂತೆ. ದೊಡ್ಡ ಒಕ್ಕಲಿಗ ನಾಯಕ, ನಮ್ಮ ನಾಯಕನನ್ನು ಪ್ರಶ್ನೆ ಮಾಡಿಷ್ಟು ದೊಡ್ಡವನ ನೀನು? ಓಕೆ, ನಮ್ಮ ಸಮಾಜದ ನಾಯಕನನ್ನು ಪ್ರಶ್ನೆ ಮಾಡುವಷ್ಟು ದೊಡ್ಡವನಾಗಿದೆಯಾ ನೀನು? ನಿನಗೇನು ಅರ್ಹತೆ ಇದೆ? ಕುಮಾರಸ್ವಾಮಿ ಅವರನ್ನು ಪ್ರಶ್ನೆ ಮಾಡೋ ಅರ್ಹತೆ ನಿನಗಿದೆಯಾ? ನೀನು ಯಾವ ದೊಡ್ಡ ನಾಯಕ? ನೀನು ಯಾವ ನಮ್ಮ ಒಕ್ಕಲಿಗರದ ಪರಮೋಚ್ಚ ನಾಯಕ ಅಂತೇಳ್ಬಿಟ್ಟು ಅವರನ್ನು ಪ್ರಶ್ನೆ ಮಾಡಬಾರ್ದಂತೆ ನಮ್ಮ ಕುಮಾರಸ್ವಾಮಿ ಅವರನ್ನು ಪ್ರಶ್ನೆ ಮಾಡಿದೆ ಇಲ್ಲಿ ತಪ್ಪಾಯಿತು. ಓಕೆ, ಈಗ ನೀವು ಅವರ ಸಂಸ್ಕೃತಿ ಬಗ್ಗೆ ಮಾತನಾಡ್ತಾ ಇದ್ರಲ್ವಾ? ಈಗ ಪ್ರದೀಪ್ ಈಶ್ವರ್ ಅಂತ ಹೇಳಿದ್ರೆ ಈ ಬಾರಿ ಮೊದಲ ಬಾರಿಗೆ ಶಾಸಕರಾಗಿರುವಂಥದ್ದು. ಕುಮಾರಸ್ವಾಮಿ ಅವರು ಅಂತ ಹೇಳಿದ್ರೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಹೌದು, ಹಾಲಿ ಕೇಂದ್ರ ಸಚಿವರು ಕೂಡ. ಕುಮಾರಣ್ಣ ಖಬರ್ದಾರ್ ಅನ್ನೋದೆಷ್ಟು ಸರಿ? ಸರ್ ಯಾಕೆ ಬಂತು ಖಬರ್ದಾರ್ ಅಂತ? ಯಾಕೆ ಬಂತು? ಯಾಕೆ ಬಂತ ಹೇಳಿ? ಈಗ ಅಲ್ಲಿ ಗಲಾಟೆ ಮಾಡಿದ್ದು ಕುಮಾರಣ್ಣ ಅಲ್ಲ, ಕುಮಾರಸ್ವಾಮಿ ಅವರಲ್ಲ. ಹೌದು, JDS ಕಾರ್ಯಕರ್ತರು ಗಲಾಟೆ ಮಾಡಿದ್ರು. ಅಲ್ಲಿ ಗಲಾಟೆ ಮಾಡಿದ್ದು ಮತ್ತೆ ಈ ಹಿಂದೆ ಪ್ರೆಸ್ ಮೀಟ್ ಮಾಡಿದ್ದು ಕೂಡ ರವಿಕುಮಾರ್ ಅವರು. ಸೊ ಇದೆಲ್ಲವನ್ನ ಬಿಟ್ಟು ಡೈರೆಕ್ಟ್ ಆಗಿ ಪ್ರದೀಪ್ ಈಶ್ವರ್ ಅವರು ಕುಮಾರಸ್ವಾಮಿ ಅವರನ್ನೇ ಟಾರ್ಗೆಟ್ ಮಾಡಿದ್ರ ಇಂಟೆನ್ಷನ್ ಏನು? ಸರ್ ಇಲ್ಲಿ ಮಾಡಿದ್ದಾರೋ, ದಾಂಧಲೆ ಮಾಡಿದ್ದಾರೋ, ಚಪ್ಪಲಿ ತೂರಿದ್ದಾರೋ, ಯಾರ ಪಕ್ಷದ ಕಾರ್ಯಕರ್ತರು ಪ್ರವೋಕ್ ಮಾಡಿದ್ದಾರೋ, 1,000 ರೂಪಾಯಿ ದುಡ್ಡು ಕೊಟ್ಟು ಕರ್ಕೊ ಬಂದಿದ್ದಾರಲ್ಲಿ ಯಾರು ಸರ್ ಮಾಡಿದ್ದು? ಇದೆಲ್ಲ JDS. ಇವತ್ತು ಜೈಲಲ್ಲಿ ಇರೋದು ಯಾರು? JDS ಕಾರ್ಯಕರ್ತರು. JDS ನನ್ನ ಹತ್ರ ವಿಡಿಯೋಗಳಿದೆ, ಸಾಕ್ಷಿ ಸಮೇತ ಕೊಡ್ತೀನಿ. ಮತ್ತೆ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ಇನ್ನೊಂದು ಆರೋಪ ಇದೆ. ಪ್ರದೀಪ್ ಈಶ್ವರ್ ಅವರು ಇದೆಲ್ಲ ಮಾಡ್ತಿರೋದು ಈಗ DK ಶಿವಕುಮಾರ್ ಅವ್ರನ್ನ ಮೆಚ್ಚಿಸ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಕ್ಯಾಬಿನೆಟ್ ರಚನೆ ಆಗಬೇಕಿದೆ, ಆ ಸಂದರ್ಭದಲ್ಲಿ ಮಂತ್ರಿ ಸ್ಥಾನವನ್ನು ಗಿಟ್ಟಿಸ್ಕೋಬೇಕು ಅಂತ ಹೇಳಿ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಖಂಡಿತ ಇದು 100ಕ್ಕೆ 100 ಸುಳ್ಳು. ಅವ್ರ ಕೆಲಸಕ್ಕೆ ತಕ್ಕನಂತೆ ಅವ್ರಿಗೆ ಮಿನಿಸ್ಟರ್ ಪೋಸ್ಟ್ ಸಿಗುತ್ತೆ. ಯಾಕಂದರೆ ಅವರು ಇಡೀ ಕರ್ನಾಟಕದಲ್ಲಿ ಯಾರು ಮಾಡ್ತಾರಂಥ ಕೆಲಸಗಳು ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. 100ಕ್ಕೆ 100 ಅವ್ರ ಮಿನಿಸ್ಟರ್ ಪೋಸ್ಟ್ ಸಿಕ್ಕುತ್ತೆ. ಯಾವುದೋ ದಾಂಧಲೆ ಎಬ್ಸಿ ತಗೋಬೇಕು ಅನ್ನೋದೇನಿಲ್ಲ. ನಿಷ್ಠಾವಂತ ಪಕ್ಷದ ಕಾರ್ಯಕರ್ತ ನಮ್ಮ ಪ್ರದೀಪ್ ಈಶ್ವರ್ ಅವರು, ಶಾಸಕರು ಕೂಡ. ಆದರೆ ಶಾಸಕರು ಅನ್ನೋದಕ್ಕಿಂತ ಪಕ್ಷಕ್ಕೆ ವಹಿಸಿದ್ರೆ ನಿಷ್ಠಾವಂತ ಕಾರ್ಯಕರ್ತ ಅವ್ರು 100ಕ್ಕೆ 100 ಸಿಗುತ್ತೆ. ಪ್ರದೀಪ್ ಈಶ್ವರ್ ಅವರು ಪ್ರಚಾರ ಪ್ರಿಯ, ಅದೇ ಕಾರಣಕ್ಕಾಗಿ ಈ ರೀತಿ ದಾಂಧಲೆ, ಈ ರೀತಿ ಗಲಾಟೆ, ಈ ರೀತಿ ಚರ್ಚೆ ಆಗ್ತಾನೆ ಇರುತ್ತೆ. ಸರ್ ಯಾವುದೇ ಕಾರಣಕ್ಕೂ ಪ್ರಚಾರ ಪ್ರಿಯ ಅನ್ನೋದು ಮಾಧ್ಯಮದ ಸೃಷ್ಟಿ ಬಿಟ್ಟರೆ, ಜನರ ಸೃಷ್ಟಿ ಬಿಟ್ಟರೆ ಅವರ ಯಾವುದೇ ಕಾರಣಕ್ಕೂ ಪ್ರಚಾರ ಪ್ರಿಯ ಅಲ್ಲ. ಯಾಕಂದರೆ ಅವ್ರ ಕೆಲಸಗಳೇ ಅವ್ರನ್ನ ಮಾತಾಡಿಸ್ತಾ ಇದ್ದಾವೆ. ಏನು ಪಕ್ಷನ ಒಂದು ಡಿಪೆಂಡ್ ಮಾಡಿ ಮಾತಾಡ್ಕೊತಾರೆ ನೋಡಿ, ಅದನ್ನು ಜನ ಬೇರೆ ರೀತಿ ಬಿಂಬಿಸೋದಕ್ಕೆ ಏನೂ ಮಾಡೋಕ್ಕಾಗಲ್ಲ. ನಿಷ್ಠಾವಂತ ಕಾರ್ಯಕರ್ತನಾಗಿ ಪ್ರದೀಪ್ ಈಶ್ವರ್ ಅವರು ನಮ್ಮ ಪಕ್ಷದ ಬಗ್ಗೆ ಆಗಲಿ, ನಮ್ಮ ನಾಯಕರ ಬಗ್ಗೆ ಆಗಲಿ, ಯಾರಾದರೂ ಏನಾದರೂ ಬೇರೆ ರೀತಿ ಮಾತಾಡಿದಾಗ ಅವ್ರು ಖಂಡಿತ ತಕ್ಕನಾಗಿ ಉತ್ತರ ಕೊಡ್ತಾ ಇದ್ದಾರೆ. ಅದನ್ನು ಪ್ರಚಾರ ಪ್ರಿಯರು ಅಂತ ಬೇರೆಯವ್ರು ಹೇಳ್ತಾರೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಸರ್, ಯಾವುದೇ ಕಾರಣಕ್ಕಿಲ್ಲ. ಕೆಲಸ ಮಾಡುವಂಥ ಒಬ್ಬ ನಿಷ್ಠಾವಂತ ವ್ಯಕ್ತಿ ಸರ್ ಪ್ರದೀಪ್ ಈಶ್ವರ್ ಅವರು. ಪ್ರಚಾರ ಪ್ರಿಯ, ಇದೇ ಕಾರಣಕ್ಕಾಗಿ ಪ್ರಚೋದನಾತ್ಮಕವಾಗಿ ಅವರು ಕೂಡ ಮಾತನಾಡ್ತಾರೆ. ಖಬರ್ದಾರ್, ಏನು ಆಗಲ್ಲ ಕುಮಾರಣ್ಣ, ಇದೆಲ್ಲವೂ ಕೂಡ ಪ್ರಚೋದನೆ ಕೊಡ್ತಾ ಇದ್ದಾರೆ. ಅವ್ರ ಕಡೆಯಿಂದ ಕೂಡ ತಪ್ಪಿದೆ ಅನ್ನೋಂಥ ಆರೋಪ. 4 ಅವರು ಯಾರು ಮಾಡಿದ್ದು?
4 ಅವ್ರು ಯಾರು ಸರ್ ಮಾಡಿದ್ದು? ಮಾಡಬಾರ್ದೆಲ್ಲ ಕ್ಷೇತ್ರದಲ್ಲಿ ಮಾಡಿದ್ದು ಯಾರು ಸರ್? ಚಪ್ಪಲಿ ತುರಿದು ಯಾರು ಸರ್? ತಂದೆ ತಾಯಿನ ಕೇಳಿದ್ದಾರೆ ಸರ್? ಧರ್ಮಪತ್ನಿನ ಕೇಳಿದ್ದಾರೆ ಸರ್? ಇಡೀ ಕುಟುಂಬನ ಪರಿವಾರನ ಕೇಳಿದ್ದಾರೆ ಸರ್? 4 ಅವ್ರು ಕೊಟ್ಟ ತೊಂದರೆಗೆ ಉತ್ತರ ಕೊಡ್ಬೇಕಾ ಬೇಡವಾ ಸರ್? ಆಯ್ತು, ನಿಮ್ಮನ್ನ ನಾನು ಒಂದು ಡೇಟ್ ಹಾಕ್ರೆ ಬಿಟ್ಬಿಡ್ತಾರೆ ಸರ್ ಈಗಿನ ಸಮಾಜದಲ್ಲಿ? ಬಿಡ್ತೀರಾ ಸರ್? ಒಬ್ಬ ಜನಪ್ರತಿನಿಧಿಗೆ ಚಪ್ಪಲಿ ತುರಿದು ಸುಮ್ಮನೆ ಬಂದ್ಬಿಡ್ಬೇಕು ಸರ್? ಆಯ್ತು, ತೊಡೆ ತಡ್ದಿರಾ, ಏನೋ ಒಂದು ಭುಜ ತಡ್ದಿರಾ, ನಾವು ಬರ್ತಿದ್ವಿ ಅಂತ ತಿಳ್ಕೊಳ್ಳಿ, ನಾಳೆ ಬೆಳಗ್ಗೆ ಏನಂತಾರೆ? ಬೇರೆ ರೀತಿ ಬಿಂಬಿಸ್ತಾರೆ. ಕೈಲಾಗ್ದಾರ ನಾವು ಅಂದಿದ ತಕ್ಷಣ ಓಡೋಗ್ಬಿಟ್ಟ ಅಂತ ಹೇಳ್ತಾರೆ. ತಕ್ಕ ಉತ್ತರ ಕೊಟ್ಟಿರೋದಕ್ಕೆ ನಾಳೆ ಬೆಳಗ್ಗೆ ಅವ್ರ ತಂಟೆಗೆ ಹೋದ್ರೆ ಬೇರೆ ರೀತಿ ಇರುತ್ತಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ತಾರೆ ಸರ್. ಕೊಡಲೇಬೇಕು, ಅವ್ರು ಕೊಟ್ಟಿರೋದು ನಾನು ಇವತ್ತು ಸಮರ್ಥನೆ ಮಾಡ್ಕೊತೀನಿ. ಯಾರೋ ವಿರೋಧ ಮಾಡ್ಬೋದು, ಆ ಕ್ಷಣಕ್ಕೆ ಅದು ಅನಿವಾರ್ಯ ಆಗಿತ್ತು, ಕೊಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ತಪ್ಪು ಅಂತ ಹೇಳೋಕ್ಕಾಗಲ್ಲ ಸರ್. ಅವರು ಸರಿಯಾದ ರೀತಿಯಲ್ಲೇ BJP JDS ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ, ಅದು ಬೇಕು ಸರ್. ಒಬ್ಬ ತಾಕತ್ತಿರೋ ಒಬ್ಬ ಮನುಷ್ಯನಿಗೆ ಸರ್ ರೋಷಾವೇಶ, ಒಂದು ನಿಯತ್ತಾಗಿರೋ ಮನುಷ್ಯನಿಗೆ ಅದು ಇದ್ದೇ ಇರುತ್ತೆ ಸರ್. ನಿಯತ್ತಾಗಿರೋರ್ಗೆ ಒಂದು ಮಾತಂದ್ರೆ ಸುಮ್ಮನೆ ಬಿಡ್ತಾರ ಸರ್? ಕೋಪ ಬರಲ್ವಾ ಸರ್? ಅದೇ ಥರ ಅವ್ರು ನಿಯತ್ತಾಗಿದ್ದಾರೆ. ಕ್ಷೇತ್ರದಲ್ಲಿ ತನ್ನದೇ ಆದಂಥ ಒಂದು ಸ್ವಂತ ದುಡಿಮೆಯಿಂದ ಕ್ಷೇತ್ರದ ಜನಕ್ಕೆ ಒಂದು ಇವತ್ತು ಎಷ್ಟೋ ಕೆಲಸಗಳು ಮಾಡ್ತಾ ಇದ್ದಾರೆ. ಅಂಥ ವ್ಯಕ್ತಿಗೆ ನಿಂದಿಸ್ರೆ ಅವ್ರು ಸುಮ್ಮನೆ ಇರೋಕ್ಕಾಗುತ್ತಾ? ಪ್ರತ್ಯುತ್ತರ ಕೊಟ್ಟು, ಈಗ ಸರ್ ಉತ್ತರಕ್ಕೆ ಪ್ರತ್ಯುತ್ತರ ಇದ್ದೇ ಇರುತ್ತೆ. ಗಾಂಧಿ ಅಲ್ಲ ಸರ್ ಈ ಕೆನ್ನೆ ಕೊಟ್ಟು ಈ ಕೆನ್ನೆ ಕೊಡೋಕ್ಕೆ, ಆ ಕಾಲ ಮುಗ್ದೋಗಿದೆ. ಏನಿದ್ರು ಅಲ್ಲಿಗೆ ಆಕ್ಷನ್ಗೆ ರಿಯಾಕ್ಷನ್ ಅಲ್ಲೇ ಇರುತ್ತೆ ಸರ್. ಯಾವುದೇ ಕಾರಣಕ್ಕೂ ನಮ್ಮ ಪ್ರದೀಪ್ ಈಶ್ವರ್ ತೊಡೆ ತಟ್ಟಿರಿರ್ಬೋದು, ನಾನು ಯಾವುದೇ ಕಾರಣಕ್ಕೆ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ವಾದಿಸ್ತೀನಿ ಸರ್. ಗಾಂಧಿ ಹೆಸರಲ್ಲಿ ಪಕ್ಷವನ್ನ ಕಟ್ತೀರಿ, ಗಾಂಧಿ ಹೆಸರಲ್ಲಿ ರಾಜಕಾರಣ ಮಾಡ್ತೀರಿ, ಅದೇ ಗಾಂಧಿ ಮಾತು ಕೇಳಲ್ಲ ಅಂದ್ರೆ ಹೆಂಗೆ ಅಂತ ಕೇಳಿ ಸರ್. ಆಯ್ತು, ಹಂಗಂತ ಹೇಳ್ಬಿಟ್ಟು ಹೊಡೆದ್ರೆ ಹೊಡ್ಸ್ಕೋಬೇಕಾ ನಾವು? ನಾವೇನಾದರೂ ಆಯಿತು ಇಷ್ಟಾದ್ರೂ ಇದುವರೆಗೂ JDS ಅವ್ರ ಬಗ್ಗೆ ಆಗಲಿ, ಕಾಂಗ್ರೆಸ್ BJP ಅವ್ರ ಬಗ್ಗೆ ಆಗಲಿ ಒಂದು ಮಾತು ನಾವು ಮಾತಾಡಿದ್ದೀವ? ಇವತ್ತಿಗೂ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. JDS ಪಕ್ಷದ ಕಾರ್ಯಕರ್ತರು, ಮುಖಂಡರು ರಾಜ್ಯದಾದ್ಯಂತ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಆದರೂ ಕೂಡ ಸಂಯಮದಿಂದ ನಾವಿದ್ದೀವಿ. ಯಾಕೆ ಹೇಳಿ? ನಾವು ಅವ್ರ ಥರ ಅಲ್ಲ, ನಮ್ಮ ಸಂಸ್ಕೃತಿ ಅದಲ್ಲ. ನಾವೇನನ್ನು ನಾವು ತೋರಿಸ್ಕೊಡ್ತಾ ಇದೀವಿ ಯಾವುದಕ್ಕೆ? ರಾಜ್ಯಕ್ಕೆ. ಅವ್ರೇನು ಅವ್ರ ಸಂಸ್ಕೃತಿ ನಾವು ತೋರಿಸ್ಕೊಡ್ತಾರೆ, ನಮ್ಮ ಸಂಸ್ಕೃತಿ ನಾವಿದ್ದೀವಿ. ನಾವು ಯಾವುದೇ ಕಾರಣಕ್ಕೆ ಇದುವರೆಗೂ ಒಬ್ಬರನ್ನ ಏಕವಚನದಲ್ಲಿ ನಿಲ್ಲಿಸಿಲ್ಲ. ಆದರೂ ಕೂಡ ಇದು ಬೇರೆ ರೀತಿ ಸಂದೇಶ ಆಗಬಾರ್ದು ಅಂತ ಹೇಳ್ಬಿಟ್ಟು ಶಾಂತಿ ಸ್ವಭಾವದಿಂದ ನಾವಿದ್ದೀವಿ. ಅವ್ರು ಉದ್ರೇಕಗೊಳಿಸ್ತಾರೆ, ನಾವು ಯಾವುದೇ ರೀತಿ ಉದ್ರೇಕಕ್ಕೆ ಒಳಗಾಗ್ತಾ ಇಲ್ಲ ಸರ್. ಮತ್ತೆ ಪದೇ ಪದೇ ಯಾಕೆ ಪ್ರದೀಪ್ ಈಶ್ವರ್ ಅಂತ ಪ್ರಶ್ನೆ. ಪದೇ ಪದೇ ಪ್ರದೀಪ್ ಈಶ್ವರ್ ಅವರು ಇಶ್ಯೂ ಅಂದ್ರೆ ಒಂದಲ್ಲ ಒಂದು ವಿಚಾರಕ್ಕೆ ಅವ್ರ ಮುನ್ನೆಲೆಗೆ ಬರ್ತಾ ಇರ್ತಾರೆ. ವಿವಾದ ಅವ್ರ ಸುತ್ತಮುತ್ತ ಇದ್ದೇ ಇರುತ್ತೆ. ಈ ಹಿಂದೆ ಆ ಪ್ರತಾಪ್ ಸಿಂಹ ಅವರ ಹೇಳಿಕೆಗಳಿಂದಾಗಿ ಇವರು ಕೂಡ ಅದೇ ರೀತಿಯಾಗಿ ಮಾತನಾಡಿದ್ದು ಒಂದು. ಅದಾದ ನಂತರ ದಾವಣಗೆರೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದು, ಆಗಲೂ ಕೂಡ ಹುಚ್ಚ ಅಂತ ಕರೆದಿದ್ದು, ಅದೊಂದು ಇಶ್ಯೂ. ಮತ್ತೆ ಈಗಿನ ಇಶ್ಯೂ. ಸೊ ಪದೇ ಪದೇ ಪ್ರದೀಪ್ ಈಶ್ವರ್ ಯಾಕೆ? ಅಲ್ಲ, ಪ್ರತಾಪ್ ಸಿಂಹ ಅವ್ರ ವಿಚಾರಕ್ಕೆ ಬಂದ್ರೆ ಯಾರು ಕೇಳಿಸಿದ್ದು? ನಮ್ಮ ಶಾಸಕರನ್ನ ಪ್ರತಾಪ್ ಸಿಂಹ ಅವರೇ ಕೇಳಿಸಿದ್ದು. ಅದೇನೋ ಒಂದು ಕೆಟ್ಟ ಪದ ಬಳಸರು, ಅದಕ್ಕೆ ತಕ್ಕನಂಗೆ ಉತ್ತರ ಕೊಟ್ಟರು. ನಾನು ಬಂದಿದ್ರೆ ಏನೋ ಇನ್ನೂ ಚೆನ್ನಾಗಿ ಹುಡ್ತಿದ್ದೆ, ಅದೆಲ್ಲ ಮಾತಾಡಿದ್ರು. ಅದಕ್ಕೆ ಹೇಳಿದ್ರೆ ಏನಪ್ಪ ನಮ್ಮ ಅಪ್ಪನ ಆಸ್ತಿಯಲ್ಲಿ ನಾನು ಭಾಗ ಕೊಡ್ಬೇಕು ನಾವು ಉತ್ತರ ಕೊಟ್ಟರು. ಪ್ರತಾಪ್ ಸಿಂಹ ಅವ್ರು 2 ಬಾರಿ ಸಂಸದರಾಗಿದ್ದಂಥವ್ರು, ಲೋಕಸಭೆಯಲ್ಲಿ ನಮ್ಮ ದೇಶನ ಪ್ರತಿನಿಧಿಸಿದಂಥ ವ್ಯಕ್ತಿಗೆ ಏನು ಮಾತಾಡ್ಬೇಕಂತ ಜ್ಞಾನ ಬೇಡವಾ ಸರ್? ಮಾತಾಡ್ಬೋದು ಅವರು? ಏನು ಸರ್? ಕೆಟ್ಟ ಪದ ಬಳಕೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಮತ್ತು ದಾವಣಗೆರೆ ಪ್ರಚಾರಕ್ಕೆ ಹೋದ್ರೆ ಅವ್ರೇನೋ ಮಾತಾಡೋ ಅದಕ್ಕೆ ತಕ್ಕನಂಗೆ ಉತ್ತರ ಕೊಟ್ಟಿದ್ದಾರೆ ಸರ್. ನಾನು ಹೇಳಿದೆ, ಆಕ್ಷನ್ಗೆ ರಿಯಾಕ್ಷನ್ ಇದ್ದೇ ಇರುತ್ತೆ. ಇವಾಗಲೂ ಅಷ್ಟೇ ನಮ್ಮ ಶಾಸಕರದ್ದು ಯಾವುದೇ ಕಾರಣಕ್ಕೂ ಚಿಕ್ಕಬಳ್ಳಾಪುರ ಚಪ್ಪಲಿ ತುರಿದ ವಿಚಾರದಲ್ಲಿ ನಮ್ಮ ಶಾಸಕರದ್ದು ಏನೂ ತಪ್ಪಿಲ್ಲ. 100% ತಪ್ಪಿರೋದು ಅಲ್ಲಿ JDS ಮತ್ತು BJP ಅವ್ರದ್ದು. ಯಾಕಂದರೆ ಅವ್ರ ಇಂಟೆನ್ಷನ್ ಇದ್ದಿದ್ದು ನಮ್ಮ ಕಾರ್ಯಕ್ರಮಕ್ಕೆ ಒಬ್ಬ ಅಹಿಂದ ಶಾಸಕ ಬರಬಾರ್ದು ಅನ್ನೋದು ಉದ್ದೇಶ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಯಾಕಂತಂದರೆ ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇರೋದೇ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ, ಒಬ್ಬ ಮುಖಂಡನಾಗಿ, ಸರ್ಕಾರದ ಒಂದು ಭಾಗವಾಗಿ ನಾನು ಇದ್ದೀನಿ. ಆದರೂ ಕೂಡ ಹೇಳ್ತಾ ಇದ್ದೀನಿ, ಇವತ್ತು ನಿಮ್ಮ ಮಾಧ್ಯಮದಲ್ಲಿ ಜಾತಿ ರಾಜಕಾರಣ ಎಷ್ಟರ ಮಟ್ಟಿಗೆ ಅಂಟ್ಕೊಂಡಿದೆ ಅಂದರೆ ಅದೊಂಥರ ಬಟ್ಟೆ ಕೊಳೆ ಅಂಟ್ಕೊಂಡಾಗ ಅಂಟ್ಕೊಬಿಟ್ಟಿದೆ. ಏನೇ ಮಾಡಿದ್ರು ಅಲ್ಲಿ ಜಾತಿ ಜಾತಿ ಮಾತೆತ್ತಿದ್ರೆ ಜಾತಿ. ಆ ಜಾತಿಯಲ್ಲಿ ಒಬ್ಬ ಏನು ಮಾಡೋಕ್ಕಾಗುತ್ತೆ ಸರ್? ನೋಡಿ, ಅವ್ರ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಜಾತಿ ಅಡ್ಡ ತಂದಿಕ್ತಾರೆ. ಪ್ರತಿಯೊಂದಕ್ಕೂ ಜಾತಿ. ಏನು ಸರ್ ಜಾತಿ ಕೊಟ್ಕೊಂಡು ಏನಾಗುತ್ತೆ ಸರ್? ಅವ್ರು ಯಾವುದೇ ಕಾರಣಕ್ಕೂ ಜಾತಿ ರಾಜಕಾರಣ ಮಾಡ್ತಾ ಇಲ್ಲ. 2,000 ಮಕ್ಕಳಿಗೆ, ಒಕ್ಕಲಿಗರ ಮಕ್ಕಳಿಗೆ ಇದು ಕೊಟ್ಟಿದ್ದಾರೆ, ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ. ಇವತ್ತು 10 ಆಂಬುಲೆನ್ಸ್ ಬಿಟ್ಟಿದ್ದಾರೆ. ಯಾವುದೇ ಜಾತಿ ನೋಡಿ ಕೊಡಲ್ಲ ಆಂಬುಲೆನ್ಸು. ಪ್ರತಿಯೊಬ್ಬೊಂದು ಜಾತಿಗೂ ಬಿಟ್ಟಿದ್ದಾರೆ ಅವರು. ಯಾರು ಬೇಕಾದ್ರೂ ಹೋಗ್ಬೋದು. ಪ್ರತಿಯೊಂದು ಸರ್ಕಾರಿ ಸೇವೆ ಯಾರು ಬೇಕಾದ್ರೂ ಪಡ್ಕೋಬೋದು. ವೈಯಕ್ತಿಕ ವಿಚಾರ ಯಾರೇ ಹೋಗಲಿ, ಜಾತಿಗಳೆಲ್ಲ ಕೆಲಸ ಮಾಡ್ಕೊಳ್ತಾರೆ. ಅವ್ರು ಹೇಳೋದು ಅಧಿಕಾರಿಗಳಿಷ್ಟ. ಯಾವುದೇ ಕಾರಣಕ್ಕೂ ಜಾತಿ ರಾಜಕಾರಣ ಮಾಡೋಕ್ಕೋಗ್ಬಿಡಿ. ಅಧಿಕಾರಿಗಳಿಗೆ ಹೇಳೋದು ಇಷ್ಟೇ, ಯಾರೇ ಬಂದರೂ ನಿಯತ್ತ ಕೆಲಸ ಮಾಡಿಕೊಡಿ. ಯಾವುದೇ ಕಾರಣಕ್ಕೂ ಜಾತಿ ರೀತಿಯಲ್ಲಿ ಆಡಳಿತ ನಡ್ಸೋಕೆ ಹೋಗ್ಬಿಡಿ. ಯಾವುದೇ ವ್ಯಕ್ತಿನ ಇದರಲ್ಲಿ ನೋಡೋಕೆ ಹೋಗ್ಬಿಡಿ. ಆದ್ರಿಂದ ನಾನು ಸಫರ್ ಆಗಿದ್ದೀನಿ, ನನಗೆ ಇವತ್ತಿಗೂ ಮನಸ್ಸು ನೋವಿದೆ, ದಯವಿಟ್ಟು ಜಾತಿನ ಮುಂದಕ್ಕೆ ತರಕ್ಕೆ ಹೋಗ್ಬೇಡಿ ಅಂತ ಅವ್ರು ಹೇಳಿದ್ರೆ ಇವರು ಅದನ್ನೇ ತಗೊಂಡು ಮುಂದಕ್ಕೆ ಇಕ್ತಾರೆ. ಓಕೆ, ಜಾತಿ ಬೇಡ ಅನ್ನುವಂಥ ಪ್ರದೀಪ್ ಈಶ್ವರ್ ಅವರು ಸ್ವತಃ ಹೇಳ್ಕೊತಾರೆ, ನಾನು OBC ಅಹಿಂದ.
ಸರ್ ಇವ್ರು ಯಾವಾಗ ಮೇಲ್ವರ್ಗದವ್ರು ಆ ರೀತಿ ನಡ್ಕೊತಾರೋ ಅವಾಗ ಹೇಳಲೇಬೇಕು, ನನಗೊಬ್ಬ ಒ ಬಿ ಸಿ ಹುಡುಗ ಆಗಿರೋದಕ್ಕೆ ನನಗೆ ಈ ಥರ ಅನ್ಯಾಯ ಆಗ್ತಾ ಇದೆ, ಮೇಲ್ವರ್ಗದವರು ದಬ್ಬಾಳಿಕೆಯಿಂದ ನನಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂತ ಅವ್ರು ಹಳ್ಳಿನ ತೋಳ್ಪಡಿಸ್ಕೊತಾರೆ. ಅವ್ರು ಹೋಗ್ಲಾಡ್ಸೋಕೆ ಪ್ರಯತ್ನ ಪಟ್ರೆ ಇವರು ಮುನ್ನೆಲೆಗೆ ತರ್ತಾರೆ. ಯಾರು ಮೇಲ್ವರ್ಗದವ್ರು ಮುನ್ನೆಲೆಗೆ ತರ್ತಾರೆ. ಅವಾಗ ಅನಿವಾರ್ಯ ಏನೂ ಮಾಡೋಕ್ಕಾಗಲ್ಲ, ಆ ಪದ ಬಂದೇ ಬರುತ್ತೆ. ಅವ್ರ ಅಸ್ತಿತ್ವಕ್ಕಾಗಿ ಅವ್ರು ಹೇಳಲೇಬೇಕಾಗುತ್ತೆ. ಹಂಗಾಗಿ ಇವತ್ತು ಏನು ಮಾಡ್ತಾ ಇದ್ದಾರೆ ಮೇಲ್ವರ್ಗದವರು, ತುಳಿಯೋಂಥ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಶಾಸಕರಾದವ್ರು ನೀನು ಬಲಿಜಾನ ಅಂತ ಕೇಳ್ತಾರೆ. ಬಲಿಜ ಜನಾಂಗದವನ ಕಾರ್ಯಕ್ರಮ ನೀನು ಬಲಿಜ ಎದ್ದೋಗು ಅಂತಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಅವರು? ಫಸ್ಟು ಜಾತಿ ತರೋದು ಯಾರು ಮುನ್ನೆಲೆಗೆ? ಇವ್ರು ತರ್ತಾರೆ, ಅವ್ರು ಮಾತಾಡ್ತಾರೆ. ನಾನು ನಿಮ್ಮನ್ನು ಮಾತಾಡೋದು ತಾನು ನೀವು ನನಗೆ ಮಾತಾಡೋದು. ನಾನು ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಮಾತಾಡಿ ನೀವು ನನಗೆ ಒಳ್ಳೆ ರೀತಿಯಲ್ಲಿ ಮಾತಾಡ್ತೀರಾ. ನಾನು ರೆಸ್ಪೆಕ್ಟ್ ಕೊಟ್ಟರೆ ನೀವು ನನಗೆ ರೆಸ್ಪೆಕ್ಟ್ ಕೊಡ್ತೀರಾ. ನಾನು ರೆಸ್ಪೆಕ್ಟ್ ಕೊಟ್ಟರೆ ನೀವು ಯಾವ ರೀತಿ ಉತ್ತರ ಕೊಡ್ತೀರಾ? ಅದೇ ರೀತಿಯಲ್ಲಿ ಉತ್ತರ ಕೊಡ್ತೀರಾ ನೀವು ಅಷ್ಟೇ. ಅವ್ರು ಯಾವ ರೀತಿ ಕೊಡ್ತಾರೆ ಅದೇ ರೀತಿ ನಾವು ಕೊಡಲೇಬೇಕು. ಕೊಟ್ಟಿಲ್ಲ ಅಂದ್ರೆ ನಮ್ಮನ್ನು ಬೇರೆ ರೀತಿ ಬಿಂಬಿಸ್ತಾರೆ. ಕೈಲಾಗದೇ ಇರೋರು ನಮ್ಮ ಮಟ್ಟಿಗೆ ಬಿಂಬಿಸ್ಬಿಡ್ತಾರೆ. ಆಕ್ಷನ್ ರಿಯಾಕ್ಷನ್ 100% ಇದ್ದೇ ಇರುತ್ತೆ. ಓಕೆ, ಕೊನೆ ಪ್ರಶ್ನೆ. ಚಿಕ್ಕಬಳ್ಳಾಪುರದಲ್ಲಿ ಇಷ್ಟು ವರ್ಷಗಳ ಕಾಲ ಇಲ್ಲದೆ ಇರುವಂಥ ದ್ವೇಷ ರಾಜಕಾರಣ ಎಲ್ಲಿಗೂ ಹೋಗಿ ನಿಲ್ಲುತ್ತೆ? ಯಾವುದೇ ರೀತಿಯ ದ್ವೇಷ ರಾಜಕಾರಣ ನಮ್ಮ ಶಾಸಕರು ಮಾಡ್ತಾ ಇಲ್ಲ. ಅಲ್ಲಿ ಮಾಡ್ತಾ ಇರೋದು ಕೆಲವು ವ್ಯಕ್ತಿಗಳು. ಪ್ರಸ್ತುತ ಚಿಕ್ಕಬಳ್ಳಾಪುರದ ಸಂಸದರಾದಂತಹ ಡಾಕ್ಟರ್ ಕೆ ಸುಧಾಕರ್, ಆತನ ಬೆಂಬಲಿಗರು, ಇನ್ನೊಬ್ಬ ಉಟ್ಕೊಂಡಿದ್ದಾನೆ, ಆತನ ಹೆಸರು ಬೇಡ. ಸ್ವಲ್ಪ ಕ್ಷೇತ್ರದಲ್ಲಿ ಈ ಥರ ಹೆಸರು ಕೆಡಿಸ್ತಾ ಇದ್ದಾರೆ ಶಾಸಕರಿಗೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ದ್ವೇಷ ರಾಜಕಾರಣ ಇಲ್ಲ. ಮಾಡ್ತಾ ಇರೋದು BJP-ಯವರು, ಡಾಕ್ಟರ್ ಕೆ ಸುಧಾಕರ್ ಮತ್ತು ಅವರ ಬೆಂಬಲಿಗರು ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೋಡಿದ್ರಲ್ಲ ಚಿಕ್ಕಬಳ್ಳಾಪುರದಲ್ಲಿ ಏನಾಗ್ತಾ ಇದೆ, ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಚಪ್ಪಲಿ ಎಸೆತ ಏನೆಲ್ಲ ಆಗಿತ್ತು ಅಂತ ಹೇಳಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.